ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆ ಅಲ್ವಾ? ದಿನನಿತ್ಯವೂ ಕೂಡ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಇರುವುದನ್ನು ಇರುವ ಹಾಗೆ ನಿಮ್ಮ ಮುಂದೆ ಇಡುವುದಕ್ಕೆ ದೇವರು ಸಹಾಯವನ್ನು ಮಾಡುತ್ತಿದ್ದಾರೆ. ಯಾಕಂದರೆ ನಾವೆಲ್ಲರೂ ಕೂಡ ದೇವರ ಕೃಪೆಯಲ್ಲಿ ಬೆಳೆಯಬೇಕೆನ್ನುವುದೇ ದೇವರ ಆಲೋಚನೆ. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ನಿರಂತರವೂ ಕೂಡ ಏಕರೀತಿಯಲ್ಲಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನು ನಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ನೆರವೇರಿಸುವುದರ ಮೂಲಕ ತನ್ನ ಜೀವವನ್ನು ಆತನು ಲೋಕಕ್ಕೆ ಪ್ರಚುರಪಡಿಸಬೇಕೆಂಬುದಾಗಿ ಇಷ್ಟಪಡುತ್ತಾ ಇದ್ದಾರೆ. ಸಭೆಯ ಮೂಲಕ ದೇವರು ತನ್ನ ಜ್ಞಾನವನ್ನು ಲೋಕಕ್ಕೆ ತಿಳಿಸಬೇಕೆನ್ನುವುದೇ ದೇವರ ಆಲೋಚನೆ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಶಿಲುಬೆಯ ರಕ್ತದಿಂದ ದೇವರು ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸಿ ಆತನ ಮಕ್ಕಳನ್ನಾಗಿ ದೇವರು ಮಾಡಿಕೊಂಡಿದ್ದಾರೆ. ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ನಾವು ದೇವರ ಮಕ್ಕಳೆಂಬುದಾಗಿ ಆತ್ಮನು ತಾನೇ ನಮ್ಮ ಕುರಿತಾಗಿ ಹೇಳುತ್ತಾ ಇದ್ದಾರೆ, ಸಾಕ್ಷಿ ಕೊಡುತ್ತಿದ್ದಾರೆ. ಈ ವಿಷಯವನ್ನು ಪ್ರತಿದಿನ ನಮ್ಮ ನೆನಪಿನಲ್ಲಿಟ್ಟುಕೊಂಡು ದೇವರಿಗೆ ಸ್ತೋತ್ರ ಮಾಡಬೇಕು. ಕರ್ತನೆ, ನನ್ನನ್ನು ನಿನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಮಾಡುವ ಪ್ರತಿ ಪ್ರಾರ್ಥನೆಯಲ್ಲಿ, ದೇವರನ್ನು ಸ್ತುತಿಸುವ ಆರಾಧನೆಯಲ್ಲಿ ಆ ವಾಕ್ಯವನ್ನು ಖಚಿತವಾಗಿ ಹೇಳಬೇಕು. ಪ್ರಿಯರೇ, ನಾವು ದೇವರ ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವೆ. ಸತ್ಯವೇದ ನಿಮ್ಮ ಬಳಿ ಇದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸತ್ಯವೇದವನ್ನು ತೆಗೆದು 55ನೇ ಕೀರ್ತನೆ 22ನೇ ವಾಕ್ಯವನ್ನು ಓದೋಣ. Psalm 55 and verse 22. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. Cast your burden upon the Lord and he shall sustain you. He shall never suffer the righteous to be moved. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯಾ. ಎಷ್ಟು ಶ್ರೇಷ್ಠವಾದ ವಾಗ್ದಾನ! ಬೈಬಲ್ನಲ್ಲಿ ನನಗೆ ಇಷ್ಟವಾದ ವಾಗ್ದಾನಗಳಲ್ಲಿ ಇದು ಕೂಡ ಒಂದು. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು. ಭಾರವು ಇರುವುದಾದರೆ ಒಂದು ನಿನ್ನ ಮೇಲೆ ಇರಬೇಕು ಅಥವಾ ದೇವರ ಮೇಲೆ ಇರಬೇಕೆಂಬುದಾಗಿ ಒಬ್ಬ ದೇವ ಸೇವಕರು ಹೇಳುತ್ತಾರೆ. ಪ್ರಪಂಚದಲ್ಲಿ ಭಾರ ಒಂದು ದೇವರ ಮೇಲೆ ಇರಬೇಕು ಅಥವಾ ನಿನ್ನ ಮೇಲೆ ಇರಬೇಕು. ದೇವರ ಮೇಲೆ ಭಾರ ಹಾಕುವುದಾದರೆ ನೀನು ಆರಾಮಾಗಿ ಇರುತ್ತೀಯ, ನೆಮ್ಮದಿಯಿಂದ ಇರುತ್ತೀಯ, ವಿಶ್ರಾಂತಿಯಾಗಿರುತ್ತೀಯ. ಇಲ್ಲ, ಆ ಭಾರವನ್ನು ನನ್ನ ಮೇಲೆ ಹಾಕಿಕೊಳ್ಳುತ್ತೇನೆ ಅಂದರೆ ಕಷ್ಟಪಡುತ್ತೀಯ, ಇಕ್ಕಟ್ಟಿಗೆ ಗುರಿಯಾಗುತ್ತೀಯ. ಅನೇಕರು ಈ ದಿನದಲ್ಲಿ ಭಾರದಿಂದ ಮುಳುಗುತ್ತಾ ಇದ್ದಾರೆ. ಅವರ ಭಾರವನ್ನು ಹೊರುವುದಕ್ಕೆ ಆಗದೆ ಅಳುತ್ತಾ ಇದ್ದಾರೆ. ರಕ್ಷಣೆ ಹೊಂದಬೇಕೆಂದು, ಮೋಕ್ಷವನ್ನು ಸಂಪಾದಿಸಿಕೊಳ್ಳಬೇಕೆಂದು, ನಿತ್ಯ ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಳ್ಳಬೇಕೆಂಬುದಾಗಿ ಎಷ್ಟೋ ಜನ ಭಾರವನ್ನು ತಮ್ಮ ಮೇಲೆ ಹಾಕಿಕೊಳ್ಳುತ್ತಿದ್ದಾರೆ. ಎಲ್ಲೆಲ್ಲೋ ಓಡುತ್ತಾ ಇದ್ದಾರೆ, ಏನೇನೋ ಮಾಡುತ್ತಾ ಇದ್ದಾರೆ. ಇದೆಲ್ಲವನ್ನು ಮಾಡಿದರೆ ಮೋಕ್ಷ ಬಂದರೆ ಬರಬಹುದು, ಇಲ್ಲ ಅಂದ್ರೆ ಇಲ್ಲ ಎಂಬುದಾಗಿ ಹೇಳಿದಾಗಲೂ ಕೂಡ ಯಾವುದೋ ವಿಧವಾಗಿ ಅನೇಕರು ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಭಾರವನ್ನು ಆತನು ಇಳಿಸಿದ್ದಾನೆ. ಶಿಲುಬೆಯಲ್ಲಿ ಭಾರವನ್ನು ಆತನು ಹೊರುವುದರ ಮೂಲಕ ರಕ್ಷಣೆಯನ್ನು ನಮಗೆ ಉಚಿತವಾಗಿ ಕೊಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಆಶಿಸುತ್ತಾ ಇದ್ದಾರೆ. ನೀನು ಯಾರೇ ಆಗಿದ್ದರೂ ಇಲ್ಲಿಯ ತನಕ ರಕ್ಷಣೆಯಲ್ಲಿ ನಡೆಯುವುದಕ್ಕೆ, ಆ ನಿತ್ಯ ಜೀವದ ಬೆಳಕಿನಲ್ಲಿ ನಡೆಯುವುದಕ್ಕೆ, ಆಶೀರ್ವಾದ ಹೊಂದುವುದಕ್ಕೆ ಎಷ್ಟೋ ಕೆಲಸಗಳನ್ನು ಮಾಡಿ ಆಯಾಸವಾಗಿದ್ದೀಯೇನೋ? ಯೇಸು ಕ್ರಿಸ್ತನು ತನ್ನ ಕರವನ್ನು ಚಾಚಿ ಕರೆಯುತ್ತಿದ್ದಾರೆ. ಆತನ ಕಡೆಗೆ ಬರುವುದಾದರೆ ನಿನ್ನ ಭಾರವನ್ನು ಇಳಿಸಿ ನಿನಗೆ ಅದ್ಭುತವನ್ನು ಮಾಡುತ್ತಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ 700 ವರ್ಷಗಳ ಹಿಂದೆ ಯೆಶಾಯ ಎನ್ನುವಂತ ಪ್ರವಾದಿಯು ಪ್ರವಾದನೆಯನ್ನು ಹೇಳುವಾಗ ಹೇಳುತ್ತಾರೆ, ಆತನ ಭುಜದ ಮೇಲೆ ರಾಜ್ಯಭಾರ ಇರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಗವರ್ನಮೆಂಟ್ ಶಾಲ್ ಬಿ ಅಪಾನ್ ಹಿಸ್ ಶೋಲ್ಡರ್ ಎನ್ನುವಂಥ ಮಾತನ್ನು ನಾವು ಅಲ್ಲಿ ನೋಡುತ್ತೇವೆ. ದೇವರ ಭುಜದ ಮೇಲೆ ಭಾರ ಇದೆ ಎಂದು ಹೇಳುತ್ತಾರೆ. ಪ್ರಪಂಚ ಚರಿತ್ರೆಯಲ್ಲಿ ಅನೇಕರು ಈ ಲೋಕಕ್ಕೆ ಬಂದು ನಮ್ಮ ಮೇಲೆ ಭಾರವನ್ನು ಇಟ್ಟು ಹೋಗಿದ್ದಾರೆ. ಆದರೆ ಕರ್ತನು ಮಾತ್ರ ಭಾರವನ್ನು ಇಳಿಸುವುದಕ್ಕಾಗಿ ಬಂದರು. ಯಾರು ತಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸುತ್ತಾರೋ ಅವರು ನೆಮ್ಮದಿಯಿಂದ, ಶಾಂತಿ, ಸಮಾಧಾನದಿಂದ ಜೀವಿಸುತ್ತಾರೆ. ಪ್ರತಿಕೂಲ ಪರಿಸ್ಥಿತಿ ಎಷ್ಟೇ ಇದ್ದರೂ, ಸವಾಲುಗಳು ಎಷ್ಟೇ ಇದ್ದರೂ, ಪ್ರತಿದಿನ ಪ್ರಾರ್ಥನೆಯಲ್ಲಿ ನಮ್ಮ ಭಾರವನ್ನು ದೇವರ ಮೇಲೆ ಹಾಕುವುದರಿಂದ ಆ ದಿನಕ್ಕೆ ಬೇಕಾದ ಉಪಶಮನವನ್ನು ದೇವರು ದಯಪಾಲಿಸುತ್ತಾರೆ. ಒಬ್ಬ ದೈವ ಸೇವಕರು ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಈ ದಿನ ನನಗೆ ಬಹಳ ಕೆಲಸ ಇದೆ, ಆದ್ದರಿಂದ ನಾನು ಹೆಚ್ಚು ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾರೆ. ನಾವು ಏನು ಹೇಳುತ್ತೇವೆ ಅಂದರೆ, ಈ ದಿನ ನಮಗೆ ಬಹಳ ಕೆಲಸ ಇದೆ, ನಾವು ಬಹಳ ಭಾರವನ್ನು ಹೊರಬೇಕಾಗಿದೆ, ಆದ್ದರಿಂದ ಈ ದಿನ ಪ್ರಾರ್ಥನೆಯನ್ನು ಸ್ಕಿಪ್ ಮಾಡುತ್ತೇನೆ, ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ಮತ್ತೆ ನಾಳೆಯೋ ನಾಡಿದ್ದೋ ನೋಡಿಕೊಳ್ಳೋಣ ಅಂದುಕೊಳ್ಳುತ್ತೇವೆ. ಆತನು ಏನು ಹೇಳುತ್ತಾರೆ ಗೊತ್ತಾ? ರಹಸ್ಯ ಏನು ಗೊತ್ತಾ? ಈ ದಿನ ನನಗೆ ಬಹಳ ಕೆಲಸ ಇದೆ, ಆದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಪರವಾಗಿ ಆತನು ಕೆಲಸ ಮಾಡುತ್ತಾನೆ. ಅಂತಹ ನಂಬಿಕೆ ನಿನಗೆ ಇದೆಯಾ? ನಿನ್ನ ಭಾರದಲ್ಲಿ ಇನ್ನೂ ಮುಳುಗಿದೆಯಾ ಅಥವಾ ಆ ಭಾರವನ್ನು ದೇವರ ಮೇಲೆ ಹಾಕುತ್ತಿದ್ದೀಯಾ?
ನಿನ್ನ ಭಾರವನ್ನು ಯೆಹೋವನ ಮೇಲೆ ಹಾಕು, ಆ ಕೆಲಸವನ್ನು ನೀನು ಮಾಡಬೇಕು. ದೇವರೇ ಅದನ್ನು ತೆಗೆದುಕೊಳ್ಳುವುದಿಲ್ಲ, ನೀನು ಹಾಕಬೇಕು ಆತನ ಮೇಲೆ. ಅದು ನಿನ್ನ ಕೆಲಸ, ಅದು ನೀನು ಮಾಡಬೇಕಾದಂತಹ ಬಾಧ್ಯತೆ. ಅದನ್ನು ಮಾಡದೆ ದೇವರು ಯಾಕೆ ನನ್ನ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ, ನನ್ನನ್ನು ಗಮನಿಸುತ್ತಿಲ್ಲ ಎಂಬುದಾಗಿ ಆತನ ಕುರಿತಾಗಿ ಹೇಳಬಾರದು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಭಾರವನ್ನು ಆತನ ಮೇಲೆ ಹಾಕು ಎಂದು ಹೇಳಿದ್ದಾರೆ. ನೀನು ಹಾಕದೆ ಯಾಕೆ ಆತನು ಭರಿಸುತ್ತಿಲ್ಲ ಎಂಬುದಾಗಿ ಹೇಳಬಾರದು. ಯಾವಾಗ ನಿನ್ನ ಭಾರವನ್ನು ಆತನ ಮೇಲೆ ಹಾಕುತ್ತೀಯೋ ಆತನು ಆತುಕೊಳ್ಳುತ್ತಾನೆ. ನೀತಿವಂತರನ್ನು ಆತನೇನು ಮಾಡುವುದಿಲ್ಲವಂತೆ, ಕದಲಿಸುವುದಿಲ್ಲ. ಅಂದರೆ ಸ್ಥಿರವಾದ ಜೀವಿತವನ್ನು, ಸ್ಥಿರವಾದ ಆಶೀರ್ವಾದವನ್ನು ದೇವರು ನಿನಗೆ ಕೊಡುತ್ತಾರೆ. ಈ 55ನೇ ಕೀರ್ತನೆಯ ಉದ್ದೇಶವನ್ನು ಗಮನಿಸುವುದಾದರೆ, ಭಕ್ತನಾದ ದಾವೀದನು ಅಹಿತೋಫೆಲನ ಕುರಿತಾದ ವಿಷಯಗಳನ್ನು ಇಲ್ಲಿ ಬರೆಯುತ್ತಾ ಬರುತ್ತಾರೆ. ಅಹಿತೋಫೆಲನು ಈ ಹಿಂದೆ ದಾವೀದನಿಗೆ ಒಬ್ಬ ಒಳ್ಳೆಯ ಸಲಹೆಗಾರನಾಗಿ ಇದ್ದರು. ಆದರೆ ಆ ನಂತರವಾಗಿ ದಾವೀದನ ಕುಮಾರನಾದ ಅಬ್ಷಲೋಮನೊಂದಿಗೆ ಸೇರಿ ದಾವೀದನನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುತ್ತಾರೆ. ಈ ಹಿಂದೆ ಬಹಳ ಚೆನ್ನಾಗಿ ಸಹಕರಿಸಿದಂತ ವ್ಯಕ್ತಿ ವಿರೋಧವಾಗಿ ತಿರುಗಿ ಇಷ್ಟಾನುಸಾರವಾಗಿ ಮಾತುಗಳನ್ನು ಆಡುವಾಗ, ತೀರ್ಮಾನ ತೆಗೆದುಕೊಳ್ಳುವಾಗ ಆ ಬಾಧೆ ಹೇಗಿರುತ್ತದೆಂಬುದಾಗಿ ದಾವೀದನಿಗೆ ಗೊತ್ತು. ಅಪರಾಧವು ಅಧಿಕವಾಯಿತು. ಅಬ್ಷಲೋಮನೊಂದಿಗೆ ಅಹಿತೋಫೆಲನು ಜೊತೆಯಾದಾಗ ಆ ಅಪರಾಧ ಅಧಿಕವಾಗಿದೆ ಎಂಬುದಾಗಿ ಗುರುತಿಸಿದನು. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದನು, ದೇವ ಆ ಅಪರಾಧವನ್ನು ತೆಗೆದುಹಾಕಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ದೇವರು ಜಯವನ್ನು ಕೊಟ್ಟರು. ಅಹಿತೋಫೆಲನು ನಶಿಸಿ ಹೋದನು, ಅಬ್ಷಲೋಮನು ನಶಿಸಿ ಹೋದನು. ಆದರೆ ದಾವೀದನು ಸ್ಥಿರವಾಗಿದ್ದನು. ದೇವರು ನಿಲ್ಲಿಸಿದರು. ನೀತಿವಂತನನ್ನು ಆತನು ಎಂದಿಗೂ ಕೂಡ ಕದಲಗೊಳಿಸುವುದಿಲ್ಲ. ಈ ದಿನ ನೀನು ಕೂಡ ಅಂತಹ ಪರಿಸ್ಥಿತಿಯಲ್ಲಿಯೇ. ಎಷ್ಟು ಅಹಿತೋಫೆಲನು ನಿನ್ನ ಜೀವಿತದಲ್ಲಿ ಇರಬಹುದೇನೋ. ಮೇಲೆ ನೋಡುವುದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತಾ, ನಿನ್ನನ್ನು ನೋಡುವಾಗ ಚೆನ್ನಾಗಿ ನಿನ್ನೊಂದಿಗೆ ಮಾತನಾಡುತ್ತಾ, ಆ ನಂತರವಾಗಿ ನಿನ್ನ ನಾಶನವನ್ನು ಕೋರುವವರಾಗಿ ಎಷ್ಟೋ ಜನ ಪ್ರಯತ್ನ ಮಾಡುತ್ತಿರಬಹುದೇನೋ. ಆದರೆ ಅಂಥವರಿಂದ ಬಿಡುಗಡೆ ಕೊಡುವಂತಹ ದೇವರು ಆತನು. ನಿನ್ನ ಭಾರವನ್ನು ಆತನ ಮೇಲೆ ಹಾಕು, ಆತನು ನಿನ್ನನ್ನು ಆತುಕೊಳ್ಳುತ್ತಾನೆ. ಕದಲಗೊಳಿಸದೇ ಇರುವಂತಹ ಜೀವಿತವನ್ನು ಕೊಡುತ್ತಾನೆ. ಅದರ ಮೂಲಕ ನೀನು ಆತನ ನಾಮದ ಮಹಿಮೆಗಾಗಿ ಜೀವಿಸುತ್ತೀಯ. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಭಾರವನ್ನು ಅನೇಕ ಸಾರಿ ನಮ್ಮ ಮೇಲೆ ಇಟ್ಟುಕೊಳ್ಳುವುದರಿಂದ ನಾವು ಬಹಳವಾಗಿ ಕುಗ್ಗಿ ಹೋಗುತ್ತಿದ್ದೇವೆ. ಶಾಂತಿ ಸಮಾಧಾನವನ್ನು ಅನುಭವಿಸುತ್ತಾ ಇಲ್ಲ. ಆದರೆ ಈ ದಿನ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಯಾವುದೇ ವಿಧವಾದ ಭಾರವಾಗಿದ್ದರೂ ನಿಮ್ಮ ಮೇಲೆ ಹಾಕುತ್ತಾ ಇದ್ದೇವೆ ದೇವ. ಒಳಿತಿನಿಂದ ನಮ್ಮನ್ನು ತುಂಬಿಸಿರಿ, ಆಶೀರ್ವದಿಸಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿ, ಸಾಲದ ಬಾಧೆಯಲ್ಲಿರುವವರಿಗೆ ಬಿಡುಗಡೆ ನೀಡಿ. ನಿಮ್ಮಿಂದ ಜಯವನ್ನು ಆಶಿಸುತ್ತಾ ಇರುವಂತವರ ಜೀವಿತದಲ್ಲಿ ಅದ್ಭುತ ಮಾಡಿ ನಡೆಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.